ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಬಿಡದಿ ಟೌನ್ಶಿಪ್ ವಿಚಾರ ಈಗ ಎರಡೂ ಪಕ್ಷದ ನಾಯಕರುಗಳ ನಡುವೆ ಜಟಾಪಟಿಗೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಒಂದು ಕಡೆ ಆಡಳಿತ ಸರ್ಕಾರ ಕಾಂಗ್ರೆಸ್ ಪಕ್ಷ ಬಿಡದಿ ಟೌನ್ಶಿಪ್ ಅನ್ನ ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ದು ಈಗ ಮಾಡ್ತಾ ಇದ್ದಾರೆ. ಕಳೆದ 470 ದಿನಗಳಿಂದ ಇದಕ್ಕೆ ಪ್ರತಿರೋಧ ವ್ಯಕ್ತವಾಗ್ತಾ ಇದ್ರು ಕೂಡ ಆ ಭಾಗದ ರೈತರು, ಪ್ರಮುಖವಾಗಿ ರೈತರಿಗೆ ಬೆಂಬಲಿಸಿ ಒಂದಷ್ಟು ಪಕ್ಷಗಳು, ಪಕ್ಷದ ನಾಯಕರು, ಪ್ರಮುಖವಾಗಿ ದೋಸ್ತಿಯಲ್ಲಿರುವಂತಹ ಬಿಜೆಪಿ ಮತ್ತು JDS ಪಕ್ಷ, ಅದರಲ್ಲೂ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರ ನೇತೃತ್ವ, ಇದೆಲ್ಲ ವಿಚಾರವನ್ನು ಇಟ್ಟುಕೊಂಡು ಇವರು ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ವಿರುದ್ಧ, ಕಾಂಗ್ರೆಸ್ ಪಕ್ಷದ ವಿರುದ್ಧ ಮುಗಿಬಿದ್ದಿರುವಂಥದ್ದು. ಅಂದರೆ ಗ್ರೀನ್ ಬೆಲ್ಟ್, ಫಲವತ್ತಾದ ಕೃಷಿ ಭೂಮಿಯನ್ನ ಇವರು ಆಕ್ರಮಿಸಿ ಅವರಿಗೆ ಒಂದಷ್ಟು ಪರಿಹಾರ ಅಂತ ಕೊಟ್ಟು, ಸುಳ್ಳು ಸುದ್ದಿ 80% ರೈತರು ಇದಕ್ಕೆ ಒಪ್ಪಿದ್ದಾರೆ ಅಂತ ಹೇಳಿ ಇವರು ಅವರ ಫಲವತ್ತಾದ ಭೂಮಿಯನ್ನ ಕಬಳಿಕೆ ಮಾಡಿಕೊಂಡು ಅದರಲ್ಲಿ ಇವರು ಬಿಡದಿ ಟೌನ್ಶಿಪ್ ಅನ್ನು ಮಾಡೋದಕ್ಕೆ ಹೊರಡ್ತಾ ಇದ್ದಾರೆ. ಇವರುಗಳಿಗೆ ನಿಜವಾಗಿಯೂ ರೈತರ ಬಗ್ಗೆ ಕಾಳಜಿ ಇಲ್ಲ. ಇವರು ಮಾಡ್ತಾ ಇರುವಂಥದ್ದು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಅನುಕೂಲ ಮಾಡಿಕೊಡೋದಕ್ಕೆ, ಇವರುಗಳು ದುಡ್ಡು ಮಾಡೋದಕ್ಕೆ. ಇವರು ಕೊಡ್ತಾ ಇರುವಂತಹ ಕಾರಣ ಏನು? ಬೆಂಗಳೂರಿನ ಮೇಲೆ ನಿವಾಸಕ್ಕೆ ಒತ್ತಡವನ್ನ ಕಮ್ಮಿ ಮಾಡೋದಕ್ಕೆ. ಬೆಂಗಳೂರಿನ ಸಮೀಪದಲ್ಲೇ ನಾವೀಗ ಈ ಥರದ ಒಂದು ಟೌನ್ಶಿಪ್ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದೇವೆ ಅನ್ನುವಂತಹ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇರೋದು ಒಂದು ಕಡೆ. ಆದರೆ ಟೌನ್ಶಿಪ್ ಅನ್ನುವಂಥದ್ದು ಕುಮಾರಸ್ವಾಮಿ ಅವರ ಕೂಸು, ಅವರೇ ಶುರು ಮಾಡಿದ್ದು. ಅವರೇ ಶುರು ಮಾಡಿ ಡಿನೋಟಿಫೈ ಯಾಕೆ ಮಾಡಲಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಮುಖ್ಯಮಂತ್ರಿ DK ಶಿವಕುಮಾರ್ ಕೇಳ್ತಾ ಇದ್ದಾರೆ. ಅವರು ಹೇಳ್ತಾ ಇರುವಂಥದ್ದು, ಅದು ಏನೇ ಆಗಲಿ ನಾವು ರೈತರ ಮಧ್ಯೆ ಹೋಗ್ತೇವೆ, ವಿಶ್ವಾಸಕ್ಕೆ ತೆಗೆದುಕೊಳ್ತೇವೆ, ಅಟ್ ಎನಿ ಕಾಸ್ಟ್, ಶತಾಯ ಗತಾಯ ನಾವು ಈ ಟೌನ್ಶಿಪ್ ಅನ್ನ ಮಾಡಿಯೇ ತೀರ್ತೇವೆ ಅನ್ನುವಂಥ ಮಾತನ್ನ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಇದೇ ವಿಚಾರವಾಗಿ ಎಲ್ರಿಗೂ ಗೊತ್ತಿರುವಂತೆ ಈಗ ಬಿಜೆಪಿ ಮತ್ತು JDS ಒಟ್ಟಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ವಿರುದ್ಧ ಈ ಒಂದು ಟೌನ್ಶಿಪ್ ವಿಚಾರವಾಗಿ ಈಗ ಪ್ರತಿಭಟನೆಗೆ ಮುಂದಾಗ್ತಾ ಇರುವಂಥದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಆ ಭಾಗ ಏನಿದೆಯಲ್ಲ, ಟೌನ್ಶಿಪ್ ಆಗ್ತಾ ಇರುವಂಥ ಭಾಗ ಏನಿದೆಯಲ್ಲ, ಅಲ್ಲಿ ಹೋಗಿ ಎಲ್ಲರೂ ಒಟ್ಟಾಗಿ ಬಿಜೆಪಿ ಮತ್ತು JDSನ ಎಲ್ಲರೂ ಕಾರ್ಯಕರ್ತರು, ನಾಯಕರುಗಳು ಒಟ್ಟಾಗಿ ಸರ್ಕಾರದ ವಿರುದ್ಧ ರೈತರ ಒಟ್ಟಿಗೆ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇವತ್ತು ಆ ಒಂದು ಕೆಲವು ಭಾಗಕ್ಕೆ ಬಿಜೆಪಿ ನಿಯೋಗ ಭೇಟಿ ಕೊಡ್ತಾ ಇದೆ. ಆದರೆ ವೆರಿ ಸರ್ಪ್ರೈಸಿಂಗ್ಲಿ ಕಾಂಗ್ರೆಸ್ನ ಕಡೆಯಿಂದ ದೋಸ್ತಿಯ ಮೇಲೆ, ಅಂದರೆ ಬಿಜೆಪಿ ಮತ್ತು JDSನ ಮೇಲೆ ಪೋಸ್ಟರ್ ವಾರ್ ಶುರುವಾಗ್ಬಿಟ್ಟಿದೆ. ಏನಿದು ಪೋಸ್ಟರ್ ವಾರ್ ಅಂತ ಹೇಳಿದ್ರೆ, ಅದರಲ್ಲಿ ಪರ್ಟಿಕ್ಯುಲರ್ಲಿ BY ವಿಜಯೇಂದ್ರ ಅವರು, R ಅಶೋಕ್ ಅವರು, ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಇವರುಗಳೆಲ್ಲರನ್ನು ಉದ್ದೇಶಿಸಿ ಪೋಸ್ಟರ್ನಲ್ಲಿ ಅವರುಗಳ ಬಗ್ಗೆ ಒಂದೊಂದು ಸಾಲನ್ನ ಬರೆದು, ನೀವೇ ಶುರು ಮಾಡಿದ್ದು, ನೀವು ಈ ಥರ ಮೋಸ ಮಾಡಿದ್ರಿ, ನೀವು ಈ ಥರ ಹಗರಣ ಮಾಡಿದ್ರಿ, ನೀವು ಈ ಥರ ಭ್ರಷ್ಟಾಚಾರ ಮಾಡಿದ್ರಿ, ಈ ರೀತಿಯಾಗೆಲ್ಲ ಅವರವರುಗಳ ಫೋಟೋವನ್ನು ಬಳಸಿಕೊಂಡು ಅವರುಗಳ ಬಗ್ಗೆ ಒಂದೊಂದು ಸಾಲಿನಲ್ಲಿ ಬರೆಸಿ ಇವತ್ತು ಬಿಜೆಪಿ ನಿಯೋಗ ಎಲ್ಲಿ ಭೇಟಿ ಕೊಡ್ತಾ ಇದೆಯಲ್ವಾ, ಆ ಎಲ್ಲ ರಸ್ತೆಗಳ ಅಕ್ಕಪಕ್ಕ ಮತ್ತು ಬ್ರಿಡ್ಜ್ಗಳ ವಾಲ್ಗಳಿಗೆಲ್ಲವೂ ಕೂಡ ಪೋಸ್ಟರ್ಗಳನ್ನು ಅಂಟಿಸುವಂತಹ ಕೆಲಸವನ್ನ ಕಾಂಗ್ರೆಸ್ನ ಕಡೆಯಿಂದ ಮಾಡಿರುವಂಥದ್ದು. ಇದು ಈಗ ಕಾಂಗ್ರೆಸ್ ವರ್ಸಸ್ ಬಿಜೆಪಿ JDSನ ಪೋಸ್ಟರ್ ವಾರ್ ಅಂತ ಹೇಳಲಾಗ್ತಾ ಇದೆ. ಅಂದರೆ ಇವರು ಮಾಡ್ತಾ ಇರುವಂತಹ ಪ್ರತಿಭಟನೆಯನ್ನು ಹತ್ತಿಕ್ಕೋದಕ್ಕೆ, ಅಂದರೆ ಇವರ ವಿರುದ್ಧ ಮುಗಿಬೀಳೋದಕ್ಕೆ ಕಾಂಗ್ರೆಸ್ ಈಗ ದೋಸ್ತಿಯ ವಿರುದ್ಧ ಪೋಸ್ಟರ್ ವಾರನ್ನು ಶುರು ಮಾಡಿರುವಂಥದ್ದು. ಈ ಪೋಸ್ಟರ್ ವಾರನ್ನು ಗಮನಿಸಿದಂತಹ ಬಿಜೆಪಿ, ಅದರಲ್ಲೂ ಪ್ರಮುಖವಾಗಿ BY ವಿಜಯೇಂದ್ರ ಅವರು ರಿಯಾಕ್ಟ್ ಮಾಡಿ ಹೇಳಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ. ಇಂಥ ಗೊಡ್ಡ ಬೆದರಿಕೆಗೆಲ್ಲ ನಾವು ಬೆದರೋದಿಲ್ಲ, ನಾವು ಹೆದರುಕೊಳ್ಳೋದಿಲ್ಲ. ಇವರು ನಿಜವಾಗಿಯೂ ರೈತರ ಪರವಾಗಿಲ್ಲ, ಇವರು ರಿಯಲ್ ಎಸ್ಟೇಟ್ ಏಜೆಂಟ್ಗಳ ಪರವಾಗಿರುವಂತಹ ಸರ್ಕಾರ. ಕಾಂಗ್ರೆಸ್ ಶಾಸಕರದ್ದೇ ಅವರುಗಳದೇ ಈ ತರ ಬಂಡವಾಳ, ಅವ್ರದೇ ಈ ತರ ಕೆಲಸ, ಅವರೇ ಅವ್ರು ಹಾಕೋತಾ ಇದ್ದಾರೆ, ಅವ್ರ ಬಗ್ಗೆನೇ ಅವರು ಪೋಸ್ಟರ್ ವಾರ್ ಮಾಡ್ಕೊಳ್ತಾ ಇದ್ದಾರೆ ಅಂತೆಲ್ಲ BY ವಿಜಯೇಂದ್ರ ಅವರು ರಿಯಾಕ್ಟ್ ಮಾಡಿದ್ದಾರೆ. ಒಟ್ಟಾರೆ ಈ ಪೋಸ್ಟರ್ ವಾರ್, ಈಗ ಬಿಜೆಪಿ ನಿಯೋಗ ಇವತ್ತು ಭೇಟಿ ಕೊಡ್ತಾ ಇರುವಂಥದ್ದು ಈ ಟೌನ್ಶಿಪ್ ಆಗ್ತಾ ಇರುವಂಥ ಜಾಗಕ್ಕೆ ಬಿಡದಿಯಲ್ಲಿ. ಇದಾದ ನಂತರ ಈಗ ಕಾಂಗ್ರೆಸ್ನವರು ರೈತರನ್ನ ಭೇಟಿ ಆಗ್ತಾರೆ, ಸಮಾವೇಶಗಳು, ಇನ್ನೊಂದು ಮತ್ತೊಂದು ಪ್ರತಿಭಟನೆಗಳಿಗೂ ಪ್ರತಿರೋಧಗಳು ಎಲ್ಲವೂ ಜಾಸ್ತಿ ಆಗ್ತಾ ಇದೆ. ಈಗ ಪೋಸ್ಟರ್ ವಾರ್ ಆರಂಭ ಅಂತ ತಿಳ್ಕೊಳ್ಳಬಹುದು. ಈ ಒಂದು ಬಿಡದಿ ಟೌನ್ಶಿಪ್ನ ಗಲಾಟೆ, ನಾಯಕರುಗಳ ಪ್ರತಿಷ್ಠೆ, ವಾಗ್ದಾಳಿಗಳು, ಮಾತಿನ ಚಕಮಕಿಗಳು ಎಲ್ಲಿಯ ತನಕ ಹೋಗಿ ನಿಲ್ಲತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.